ಭಟ್ಕಳದ ಹಳೆ ಮೀನು ಮಾರುಕಟ್ಟೆಯನ್ನ ಶತಾಯಗತಾಯ ಸ್ಥಳಾಂತರಿಸಬೇಕೆಂದು ಹಠಕ್ಕೆ ಬಿದ್ದ ಕೆಲವರು ತಮ್ಮ ಮನೆಯ ಕಸವನ್ನ ಮೀನು ಮಾರ್ಕೆಟ್ನಲ್ಲಿ ಬಿಸಾಡುತ್ತಿದ್ದಾರೆ ಎಂದು ಆರೋಪಿಸಿ ಇವತ್ತು ಮೀನು ಮಾರಾಟ ಮಾಡುವ ಮಹಿಳೆಯರು ಹಠಾತ್ ಪ್ರತಿಭಟನೆ ನಡೆಸಿದ್ದಾರೆ. ಮೀನು ಮಾರುಕಟ್ಟೆಗೆ ತೆರಳುವ ಸ್ಥಳದಲ್ಲಿ ಕಿಡಿಗೇಡಿಗಳು ರಾಶಿ ರಾಶಿ ತ್ಯಾಜ್ಯಗಳನ್ನು ಎಸೆದು ಹೋಗಿದ್ರು. ಮಹಿಳೆಯರು ಉಪಯೋಗಿಸಿದ ಸ್ಯಾನಿಟರಿ ಪ್ಯಾಡ್, ಕೂದಲು, ಹರಕು ಬಟ್ಟೆ, ಹಳೆಯ ಒಳ ಉಡುಪುಗಳು ಸೇರಿದಂತೆ ವಿವಿಧ ತ್ಯಾಜ್ಯಗಳನ್ನು ಎಸೆದು ಗಬ್ಬು ನಾರುವಂತೆ ಮಾಡಿದ್ರು. ಇದರಿಂದ ಆಕ್ರೋಶಗೊಂಡ ಮೀನು ಮಾರಾಟ ಮಾಡುವ ಮಹಿಳೆಯರು ಪ್ರತಿಭಟನೆ ನಡೆಸಿ ಪುರಸಭೆಯ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. ತಂದಿಲ್ಲ ಅಂದ್ರೆ ನಮ್ಮ ಬಿಟ್ಟಕ್ಕೆ ಇಲ್ಲಿ ಓಡೋಲಿ ಮಾರ್ಕೆಟ್ಗೆ ಹೋಗಿ ಇಲ್ಲಿ ಬೇಡ ಇದು ಮತ್ತೇನು ನಮ್ಮ ಹೆಂಗಸಿಂದ ಅದೇನಲ್ಲ ಎಲ್ಲ ತಿಂಬರ್ಗೆ ಹಾಕತಾರಲ್ಲ ಇದು ಹೇಗಾದರೂ ಮಾಡಿ ಇಲ್ಲಿಂದ ಮೀನು ವ್ಯಾಪಾರಿಗಳನ್ನ ಎಬ್ಬಿಸಬೇಕೆಂದು ಕೆಲವರು ಇಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅಲ್ಲದೆ ತ್ಯಾಜ್ಯಗಳನ್ನು ಎಸೆದು ಸಾಮಾಜಿಕ ಜಾಲತಾಣಗಳಲ್ಲಿ ಕಸದ ಫೋಟೋ ಹಾಕಿ ಭಟ್ಕಳ ಮಾರ್ಕೆಟ್ ಯಾವಾಗಲೂ ಸುಧಾರಣೆ ಆಗೋದಲ್ಲ ಎಂದು ವೈರಲ್ ಮಾಡಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಸಚಿವ ಮಂಕಾಳ ವೈದ್ಯ ಮೀನು ಮಾರುಕಟ್ಟೆಗೆ ಭೇಟಿ ನೀಡಿದ ವೇಳೆ ಮೀನು ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಹೇಳಿ ಹೋಗಿದ್ರು. ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತಿರುವುದನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ಇಲ್ಲಿ ತ್ಯಾಜ್ಯ ಎಸೆಯುತ್ತಿದ್ದಾರೆ. ಇಂತಹ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮಾರುಕಟ್ಟೆಯ ಸುತ್ತ ಧಾರ್ಮಿಕ ಕೇಂದ್ರಗಳಿದ್ದು ಇದು ಶಾಂತಿ ಸುವ್ಯವಸ್ಥೆ ಕದಡಲು ಕಾರಣವಾಗಬಹುದು ಎಂದು ಮಹಿಳೆಯರು ಆತಂಕ ವ್ಯಕ್ತಪಡಿಸಿದ್ರು. ಇನ್ನು ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಾವು ಮಾರುಕಟ್ಟೆಯನ್ನ ಬಿಟ್ಟು ರಸ್ತೆಯಲ್ಲಿ ಕುಳಿತು ಮೀನು ಮಾರಾಟ ಮಾಡುತ್ತೇವೆ ಎಂದು ಮೀನು ಮಾರುಕಟ್ಟೆ ಅಧ್ಯಕ್ಷ ಖಾಜಾ ಹಸನ್ ಎಚ್ಚರಿಕೆ ನೀಡಿದರು. ನಮಸ್ಕಾರ. ಭಟ್ಕಳ ತಾಲೂಕು ಮೀನು ಮಾರಾಟಗಾರರ ಸಂಘ ಅಧ್ಯಕ್ಷ ನಾನು ಖಾಜಾ ಹಸನ್. ಇದೇ ಮೊನ್ನೆಗ ಒಂದು ವಾರ ಹಿಂದೆ ನಾವು ಎಷ್ಟು ಕ್ಲೀನ್ ಮಾಡಿರು, ಚಂದ ಮಾಡಬೇಕು, ಸ್ವಚ್ಛ ಮಾಡಬೇಕಂತೆ ಮಾನ್ಯ ಸಚಿವರು ಬಂದು ಹೇಳಿದ್ರು ನಮಗೆ ಇದು ಸ್ವಲ್ಪ ಸ್ವಚ್ಛವಾಗಿ ಮಾಡಿದಂತೆ ನಾವು ಕೂಡಲೇ ಅಂತ ಮಾಡಿರಿ. ಇದು ಇತ್ತೀಚೆಗೆ ಬೇಕಂದ್ರೆ ಮನೆ ಮಾರು ಕಸ ಇಲ್ಲಿ ತಂದು ಹಾಕ್ತಿದ್ದಾರೆ. ಯಾಕಂದರೆ ನಮ್ಮನ್ನು ತೊಂದರೆ ಕೊಡಲಿಕ್ಕೆ, ಯಾಕಂದರೆ ನಮಗೆ ತೊಂದರೆ ಕೊಟ್ಟರೆ ಇವತ್ತು ಬೆಳಿಗ್ಗೆ ಒಂದು ವೈರಲ್ ಆಗಿದೆ ವಿಡಿಯೋ ಏನಂತೆ ಈ ಮಾರ್ಕೆಟ್ ಯಾವಾಗ ಇದು ಆಗೋದಿಲ್ಲ ಅದು ಆಗೋದಿಲ್ಲ ಯಾವ ಕಾಲದಲ್ಲಿ ಅದಂತ ಹೇಳ್ತಿದ್ದಾರೆ ಅವರು. ಆ ಥರ ಈಗ ನಾವು ಅದಕ್ಕೆ ಪೇಪರ್ ಮುಖಾಂತರ ನಿಮಗೆಲ್ಲರಿಗೂ ಮೆಸೇಜ್ ಕೊಡ್ತೀನಿ ನೋಡಿ. ಇದೇ ಕೊನೆ ಲಾಸ್ಟ್, ಇದೇ ಮುನ್ಸಿಪಾಲ್ಟಿಗೆ ಎಚ್ಚರಿಕೆ. ಇನ್ನು ಮುಂದೆ ಈ ಥರ ಘಟನೆ ಆಯ್ತು ಅಂದರೆ ಇದ್ರ ಮುಂದೆ ಪರಿಣಾಮ ಬೇರೆ ಥರನೇ ಆಗ್ತದೆ. ಯಾಕಂದರೆ ನಾವು ಮತ್ತೆ ರೋಡ್ಗೆ ಬರ್ತೀವಿ, ನಾವು ಇಷ್ಟಾಕ್ ಮಾಡಿ ಮತ್ತೆ ಹೇಳಿಲ್ಲ ಅಂತ ಹೇಳಬಾರ್ದು. ಯಾಕಂದ್ರೆ ನಾವು ರೋಡ್ಗೆ ಬರ್ತೀವಿ, ಮಾರ್ಕೆಟ್ ಬಿಟ್ಟು ರೋಡ್ಗೆ ಬರ್ತೀವಿ ನಾವು ಎಲ್ಲ ಸೇರಿ. ಮತ್ತೆ ರೋಡ್ ರಾಡಿ ಊರು ರಾಡಿ ಆಯ್ತು ನಮ್ಗೆ ಆರೋಪ ಹಾಕಬಾರ್ದು. ನಾವು ಓಪನ್ ಆಗಿ ಹೇಳ್ತೀನಿ, ಇನ್ನು ಮುಂದೆ ಈ ಕಸ ಮನೆ ಮಾರ್ತಿ ಕಸ ಮುನ್ಸಿಪಾಲ್ಟಿ ಅವರಿಂದ ಏನಾದ್ರು ಹೆಚ್ಚು ಕಡಿಮೆ ಆಗಿ ಇಲ್ಲಿ ಬಿತ್ತಂದ್ರೆ ಮನೆ ಮಾರ್ತಿ ಕಸ ನಾವು ನಾಳಿಂದ ಇದೇ ಥರ ಎಲ್ಲ ರೋಡ್ಗೆ ಬಂದು ನಾವು ಮೀನು ಮಾರ್ತೀವಿ. ಮೀನು ಮಾರ್ತೀವಿ ನಾವು ರೋಡ್ಗೆ ಬಂದು ಮೀನು ಮಾಡ್ತೀವಿ. ಇದು ಎಚ್ಚರಿಕೆ ಮೊದಲೇ ಹೇಳ್ತೀನಿ. ಇನ್ನು ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಘಟನೆಯ ಗಂಭೀರತೆ ಅರಿತ ಪುರಸಭೆ ಹಿರಿಯ ಆರೋಗ್ಯಾಧಿಕಾರಿ ಸೋಜಿಯಾ ಸುಮನ್ ಹಾಗೂ ಅವರ ತಂಡ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ರು. ತ್ಯಾಜ್ಯಗಳಲ್ಲಿ ಆಸ್ಪತ್ರೆಯ ಬಿಲ್, ಮನೆ ವಿಳಾಸ ಸೇರಿದಂತೆ ವಿವಿಧ ಮಾಹಿತಿ ಲಭ್ಯವಾಗಿದೆ. ಅದರ ಆಧಾರದ ಮೇಲೆ ವಿಳಾಸ ಪತ್ತೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು. ಅಡಿಲ್ಲ ಅಂಕಲ್ ನಮಗೆ ಬರ್ತಂದಕ್ಕ ನೀವು ಒಂದು ಕಾಲ್ ಮಾಡಿ, ಮತ್ತೊಂದು ಕಾಲ್ ಮಾಡಿ ಅವ್ನಿಗೆ. ಇಲ್ಲ ನಾವು ಒಂಚೂರು ಹೊರಗಡೆ ಬಂದು ಒಂದು ಕಾಲ್ ಮಾಡಿ ನೀವು ಅವಂಗಕ್ಕ. ಅವ್ರ ಮನೆ ಕಸ ಬಂದಿದೆ, ಅದೇ ರೀತಿ ಇವ್ರದ್ದು ಒಂದು ಬಂದಿದೆ. ಸಬಾ ಶಿರೀನ್
ಸೈಯದ್ ಶಾಹಿದ್ ಹುಸೇನ್ ಹುಸೇನ್ ಎಂತ ಇದೆ ಪಟ ಈ ರೀತಿ ಬಂತು ನಮಗಿಲ್ಲ ಒದ್ದೇನಿಗೆ